ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಗಾನಂದರು ವಿಶುದ್ಧಾನಂದ ಪರಮಹಂಸ ಅಂದ್ರೆ ಗಂಧಬಾಬಾ ಅವರ ಬಗ್ಗೆ ಹೇಳಿದ್ದನ್ನ ತಮಗೆ ಹಿಂದಿನ ಎಪಿಸೋಡ್ ನಲ್ಲಿ ಪ್ರಸ್ತುತ ಮಾಡಿದೆ. ಆದ್ರೆ ಇನ್ನೂ ಹಲವು ಯೋಗಿಗಳು ಹೇಳೋ ಪ್ರಕಾರ ಅವರು ಮುಕ್ತಿಯ ಅರ್ಹರಾಗಿದ್ರು, ಅವರು ಮುಕ್ತಿಯನ್ನು ಪಡ್ಕೊಂಡಿದ್ರು, ಅಂದ್ರೆ ತುರಿಯಕ್ಕಿಂತ ಹೆಚ್ಚಿನ ಒಂದು ಅವಸ್ಥೆಯನ್ನ ಪಡ್ಕೊಂಡಿದ್ರು. ಅವರಿಗೆ ಎಲ್ಲೋ ಸಾಧ್ಯವಿತ್ತು, ಅವು ಪರಬ್ರಹ್ಮತ್ವವನ್ನು ಪಡ್ಕೊಂಡಿದ್ರು. ಅಂದ್ರೆ ಆತ್ಮ ಪರಮಾತ್ಮನಲ್ಲಿ ವಿಲೀನ ಆಗುತ್ತಲ್ಲ, ಆ ಹಂತಕ್ಕೆ ಅವರು ತಲುಪಿದ್ರು. ಅಂತ ಭಗವಂತನೇ ಅವರಾಗಿದ್ರು ಅನ್ನುವ ಮಟ್ಟಕ್ಕೆ ಬೆಳೆದಿದ್ರು ಅವರು ಅಂತ ಹೇಳ್ತಾರೆ. ಅನೇಕ ಯೋಗಿಗಳು ಹೇಳ್ತಾರೆ. ಬೇರೆ ಯೋಗಿಗಳು ಅವರನ್ನು ಕೊಂಡಾಡಿದ್ದಾರೆ. ಯಾಕೆಂದ್ರೆ ಹಿ ವಾಸ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ದ ಮಟೀರಿಯಲ್ಸ್ ಫ್ರಮ್ ದ ಸ್ಪೇಸ್ ಆರ್ ಫ್ರಮ್ ನೋವೇರ್, ಅಂದ್ರೆ ಎಲ್ಲೂ ಇಲ್ಲವಾಗಿರುವಂತ ಹೀಗೆ ಗಾಳಿಯಲ್ಲಿ ಜಸ್ಟ್ ಬೈ ರೊಟೇಟಿಂಗ್ ಹಿಸ್ ಹ್ಯಾಂಡ್ಸ್ ಸಮ್ವೇರ್ ಇನ್ ದ ಸ್ಪೇಸ್ ಆರ್ ಇನ್ ವಿಂಡ್ he used to manifest many things, many materials in this materialistic world. It is just for the sake of for devotees, those who seek him for some kind of help, materialistic help or adhyatmic help, spiritual help or some kind of help. What type of help they need? Their needs, not the wants, their needs in a sense very essentials, so that he would notice. ತನ್ನ ಡಿವೋಟಿಗಳು, ತನ್ನ ಭಕ್ತರು, ತನ್ನ ಅನುಯಾಯಿಗಳು, ಭಕ್ತರು ಎಲ್ಲಿ ಸಂಕಷ್ಟದಿದ್ದಾರೆ ಅಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ರು. ಭಕ್ತರ ಸಂಕಷ್ಟವನ್ನು ಆಲಿಸ್ತಾ ಇದ್ರು, ಬೇಕಾದ್ದನ್ನು ಕೊಡ್ತಾ ಇದ್ರು. ಅಂದ್ರೆ ಈಗ ನಾನು ಐಷಾರಾಮಿ ಕಾರ್ ಬಂದ್ಬಿಡ್ಲಿ ಅಂತ ಕೊಡ್ತಲ್ಲಿ ಈಗ ಪ್ರಾರ್ಥನೆ ಮಾಡ್ಕೊಂಡ್ ಬಿಟ್ರೆ, ಅಥವಾ ಒಂದು ದೊಡ್ಡ ಬಂಗಲೆ ನನಗಾಗಿ ಎಲ್ಲೂ ಇಲ್ಲದಂತ ಅಷ್ಟು ದೊಡ್ಡ ಬಂಗಲೆ ನಿರ್ಮಾಣ ಆಗ್ಬಿಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಂಡ್ರೆ ಅವರೇನು ಪ್ರತ್ಯಕ್ಷರಾಗಿ ಮಾಡ್ಕೊಡ್ತಾ ಇರ್ಲಿಲ್ಲ. ಬಟ್ ಹಿ ವಾಸ್ ಕೆಪಬಲ್ ಆಫ್, ಅಂದ್ರೆ ಅದನ್ನು ಮಾಡ್ಕೊಡಬಲ್ಲಂತ ಯೋಗ್ಯತೆಯವರಿಗಿತ್ತು, ಆದ್ರೂ ಮಾಡ್ತಾ ಇರ್ಲಿಲ್ಲ ಅವರು. ಅದನ್ನೆಲ್ಲ ಅಲ್ಲ, ಈಗ ಯಾರೋ ಒಬ್ಬ ಬಡ ಭಕ್ತ ಬದುಕೋದಕ್ಕೆ ಅಸಾಧ್ಯವಾಗಿ ಏನೋ ಕಠಿಣ ಪರಿಸ್ಥಿತಿಯಲ್ಲಿ ಸಿಲುಕೊಂಡಿದ್ದಾನೆ ಅಂತ ಆದಾಗ ಅಂತ ಅನಿವಾರ್ಯತೆಯಲ್ಲಿ ಅವರು ಸಹಾಯ ಹಸ್ತವನ್ನು ಚಾಚ್ತಾ ಇದ್ರು. ಅವನಿಗೆ ಏನ್ ಬೇಕು, ಅವನಿಗೆ ಅಷ್ಟೊಂದು ತೊಂದರೆ ಪಡ್ತಿದ್ದಾನಲ್ಲ, ಅವನ ಹಿಂದಿನ ಜನ್ಮಾಂತರದ ಕರ್ಮಬಂಧನದಲ್ಲಿ ಸಿಲುಕೊಂಡು ಒದ್ದಾಡ್ತಿದ್ದಾನಲ್ಲ, ಅವನ ಮೇಲೆತ್ತೋಣ ಅಂತ ಅವರು ಬರ್ತಾ ಇದ್ರು. ಇದನ್ನ ನಮ್ಮ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳು ಸಹಿತ ಅನೇಕ ಕಡೆ ಪ್ರದರ್ಶಿಸಿದ್ದಾರೆ. ಪ್ರದರ್ಶಿಸುವುದಲ್ಲ ಇದು, not for propaganda or not for anything else. They don't need any name and fame or something like. It just happens just for the sake of their ardent devotees. ಅವರು ಬಡ ಭಕ್ತರ ಅತ್ಯವಶ್ಯಕ ಒಂದು ಬೇಡಿಕೆಯನ್ನು ನೆರವೇರಿಸ್ತಾ ಇದ್ರು. ಅದನ್ನು ರಮಣ ಮಹರ್ಷಿಗಳು ಅವ್ರ ಕಾಲದಲ್ಲೂ ನಡೆದಿತ್ತು, ಶಿರಡಿ ಸಾಯಿಬಾಬಾ ಅವರ ಕಾಲದಲ್ಲೂ ನಡೆದಿತ್ತು. ಅನೇಕ ಸಂತರು ಮಹಂತರು ಈ ದೇಶದಾಗಲ ನಾವು ಕಾಣ್ತೇವೆ, ಅಲ್ಲೆಲ್ಲ ದಿಸ್ ಹ್ಯಾಸ್ ಹ್ಯಾಪನ್ಡ್. ಅದೇ ರೀತಿಯಲ್ಲಿ ಈ ಗಂಧಬಾಬಾ ಮುಕ್ತಿಯನ್ನು ಪಡ್ಕೊಂಡಿದ್ರು ಅವರು. ಆದ್ರೆ ತನ್ನ ಭಕ್ತರ ಸಲುವಾಗಿ ಹಿ ವುಡ್ ಪ್ರೆಸೆಂಟ್ ಹಿಮ್ಸೆಲ್ಫ್ ಇನ್ ಮೆನಿ ಪ್ಲೇಸಸ್ ಅಟ್ ಎ ಟೈಮ್ ಇನ್ ಡಿಫರೆಂಟ್ ಫಾರ್ಮ್ಸ್. ಬೇರೆ ಬೇರೆ ಯೋಗಿಯ ವೇಷದಲ್ಲಿ ಅವರು ಬಂದ್ಬಿಡ್ತಾ ಇದ್ರಂತೆ. ಕೆಲವೊಮ್ಮೆ ಬೇರೆ ಬೇರೆ ಶರೀರದಲ್ಲಿ ಬರ್ತಾ ಇದ್ರು, ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇದ್ರು. ಬೇರೆ ಮನುಷ್ಯನ ರೂಪದಲ್ಲೋ ಬೇರೆ ಪ್ರಾಣಿಯ ರೂಪದಲ್ಲೋ ಯಾವುದೋ ರೂಪದಲ್ಲಿ ಅವ್ರು ಕಾಣಿಸ್ಕೊಂಡು ಅವ್ರು ಹೆಲ್ಪ್ ಮಾಡ್ತಾ ಇದ್ರು. ಅದನ್ನೆಲ್ಲ ಹೇಳ್ತಾರೆ ಯೋಗಿಗಳು. ಸಟಲ್ ಅಂತ ಹೇಳ್ತೇವೆ ನಾವು, ಸಟಲ್ ಬಾಡಿ ಅಂತ. ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರಗಳು ನಮಗೆ ಅಂತ ಯೋಗ ಹೇಳುತ್ತೆ. ಅದೇ ರೀತಿ ನಾವು ಹೇಳೋದಾದ್ರೆ ಬಾಡಿ, ಮೈಂಡ್ ಅಂಡ್ ಸ್ಪಿರಿಟ್, ಈ ಮೂರು ಆಯ್ತು. ಈ ಮೈಂಡ್ ಅನ್ನು ಸೇರಿಸ್ಕೊಂಡಿದ್ದು ಅಂದ್ರೆ ಮನಸ್ಸನ್ನ ಸೇರ್ಕೊಂಡಿದ್ದು ಸಟಲ್ ಬಾಡಿ. ಆ ಸೂಕ್ಷ್ಮ ಶರೀರದಲ್ಲಿ ಅವರು ಬರ್ತಾ ಇದ್ರಂತೆ, ಎಲ್ಲೆಲ್ಲಿಗೋ ಬರ್ತಾ ಇದ್ರಂತೆ. ನಮ್ಮ ಕರ್ನಾಟಕದ ಧಾರವಾಡದಲ್ಲೂ ಒಂದು ಕಟ್ಟಡ ಅವರಿಗಾಗಿ ನಿರ್ಮಾಣ ಆಗಿತ್ತು, ಅಲ್ಲಿ ಬಂದಿದ್ರು ಅಂತ ಹೇಳ್ತಾರೆ ಎಷ್ಟೋ ಜನ. ಆದ್ರೆ ಅವರು ಏಕಕಾಲಕ್ಕೆ ಅನೇಕ ಕಡೆಗಳಲ್ಲಿ ಯಾರು ಭಕ್ತರು ಪ್ರಾರ್ಥಿಸಿದ್ರು ಕೂಡ ಅಲ್ಲೆಲ್ಲ ತನ್ನ ಸಹಾಯ ಹಸ್ತವನ್ನ ಕೊಡ್ತಾ ಇದ್ರು. ಅವರಿಗೆ ಬೇಕಾದನ್ನ ನೀಡಿ ನೆರವೇರಿಸ್ತಾ ಇದ್ರು. ಅವರ ಅಗತ್ಯಗಳನ್ನ, ತೀರಾ ಅಗತ್ಯ ಯಾರು ಸಹಾಯವನ್ನು ಕೇಳ್ತಾರೆ ಅವರಿಗೆ ಆ ಸಹಾಯವನ್ನು ಕೊಡ್ತಾ ಇದ್ರು ಅಂತ ಇತರ ಯೋಗಿಗಳು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಅವರು ಜ್ಞಾನಗಂಜಿ ಅಂತ ಒಂದು ಪ್ರದೇಶ ಇದೆ ಹಿಮಾಲಯದಲ್ಲಿ, ಅದು ಟಿಬೆಟ್ ಹತ್ತತ್ರ ಬರುತ್ತೆ. ಅಂತ ಒಂದು ಆ ಮುಕ್ತಿ ಪಥವನ್ನ ಏರಿದವರು ಮಾತ್ರ ಅಲ್ಲಿ ಹೋಗೋದಕ್ಕೆ ಸಾಧ್ಯ. ಸಾಮಾನ್ಯವಾಗಿ ಬೇರೆ ಸನ್ಯಾಸಿಗಳಿಗೆ ಅಲ್ಲಿ ಪ್ರವೇಶವೇ ಇಲ್ಲ. ಅಂತ ಒಂದು ಪ್ರದೇಶಕ್ಕೆ ಕೂಡ ಅವರು ಹೋಗಿ ಬರ್ತಾ ಇದ್ರು. ಅಷ್ಟು ಒಂದು ಆ ಮೋಕ್ಷವನ್ನ ಪಡ್ಕೊಂಡಂತಹ ಸ್ಥಿತಿಗೆ ಅವರು ಏರಿದ್ರು. ಮೋಕ್ಷವನ್ನ ಪಡೆದ ಮೇಲೆ, ಸಾಕ್ಷಾತ್ ಬ್ರಹ್ಮನೇ ಆದ ಮೇಲೆ ಅವರಿಗೆ ಹಿಂದೆ ಅವರು ದಾಟಿ ಬಂದಂತಹ ಸಿದ್ಧಿಗಳೆಲ್ಲ ತಂತಾನೆ ಮತ್ತೆ ಅವರಿಗೆ ಲಭ್ಯವಾಗ್ತದೆ. ಅವರನ್ನು ಬೇಕಾದ್ರೆ ಬಳಸಬಹುದಾಗ ಭಕ್ತರ ಉದ್ಧಾರಕ್ಕಾಗಿ. ಯಾರೋ ಕೆಲವರು ಆರ್ತರು, ನೊಂದವರು, ಸಂಕಷ್ಟದಲ್ಲಿ ಬಳಲ್ತಾ ಇರುವವರು ಅಂತ ಅವರಿಗೆ ಮನಸ್ಸಿಗೆ ಬಂದ್ರೆ ಈ ಜನ್ಮದ ಈ ಒಂದು ಪ್ರಕೃತ ಕಾಯವನ್ನ ಅವರು ಬಿಟ್ಟು ಹೋಗುವವರೆಗೂ ಕೂಡ ಇಲ್ಲಿ ಇದ್ದು ಮಾಡ್ತಾರೆ. ನಂತರ ಅವರ ಸೂಕ್ಷ್ಮ ಶರೀರವನ್ನು ಬಳಸಿಕೊಂಡು ಯಾರಿಗೆ ಸಹಾಯ ಮಾಡಬೇಕೋ ಅವರಿಗೆ ಸಹಾಯವನ್ನು ಒದಗಿಸಬಲ್ಲಂತ ಒಂದು
ಸಾಮರ್ಥ್ಯ ಅಂತ ಒಂದು ಯೋಗಿಗಳಿಗೆ ಸಾಧ್ಯ ಆಗಿರ್ತದೆ, ಲಭ್ಯವಾಗಿರ್ತದೆ. ಅದನ್ನ ಈ ಯೋಗ ಕೂಡ ಹೇಳ್ತಾ ಹೋಗ್ತದೆ. ಯೋಗದ ಕೊನೆಯ ಹಂತದಲ್ಲಿ ಈಶಿತ್ವ ಉಷಿತ್ವಗಳೆಲ್ಲ ಬರ್ತವೆ. ಅಂದ್ರೆ ಜಗತ್ತನ್ನೇ ತನ್ನ ವಶ ಮಾಡಿಕೊಂಡವನು ಅಂತ, ಅದು ಸಾಕ್ಷಾತ್ ಬ್ರಹ್ಮ ಬಿಟ್ರೆ ಬೇರೆ ಯಾರಲ್ಲ. ಆ ಪರಬ್ರಹ್ಮನ ಜೊತೆಗೆ ಸೇರಿದಾಗ ಪ್ರತ್ಯೇಕ ಐಡೆಂಟಿಟಿ ಇಲ್ಲದೆ ಹೋದ್ರೂ ಕೂಡ ಆ ಪರಬ್ರಹ್ಮ ಅನ್ನುವಂತ ಒಂದು ಜಗನ್ನಿಯಾಮಕ ಶಕ್ತಿಯೇ ಈ ಒಂದು ಮೂಲ ಒಂದು ರೂಪ ಏನ್ ಕೊಟ್ಟಿದ್ದ ಈ ಯೋಗಿಗೆ, ಆ ರೂಪದಲ್ಲೇನೆ ಪರೋಕ್ಷವಾಗಿ ನೇರವಾಗಿ ಕಾಣಿಸ್ಕೊಳ್ಳದೆ ಸಹಾಯ ಹಸ್ತವನ್ನು ಚಾಚ್ತಾನೆ. ಅವರ ಹೆಸರಲ್ಲಿ ಅದು ನಡೆಯುತ್ತೆ. ಇವತ್ತಿಗೂ ವರದಹಳ್ಳಿಯ ಶ್ರೀಧರ ಸ್ವಾಮಿಗಳಿಂದ ಎಷ್ಟೋ ಜನ ಎಷ್ಟೋ ಸಹಾಯಗಳನ್ನ ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಶಿರಡಿಯಿಂದಿರಬಹುದು, ರಮಣ ಮಹರ್ಷಿಗಳಿಂದಿರಬಹುದು, ಇಂಥ ಅನೇಕ ಸಾಧು ಸಂತರಿಂದ ಇಂಥ ಒಂದು ಘನ ಕಾರ್ಯ ನಡೀತಾನೆ ಇರುತ್ತೆ. ಅದೇ ಮಾರ್ಗದಲ್ಲಿ, ಅದೇ ಪಥದಲ್ಲಿ, ಅದೇ ರೀತಿಯಲ್ಲಿ ವಿಶುದ್ಧಾನಂದ ಬಾಬಾ ಅಥವಾ ಗಂಧ ಬಾಬಾ ಅವರಿದ್ರು. ಅವರು ಮುಕ್ತಿಯನ್ನ ಪಡೆದ ಮೇಲೆ ಭಕ್ತರ ಉದ್ಧಾರಕ್ಕಾಗಿ, ಭಕ್ತ ಜನರ ಸಹಾಯಕ್ಕಾಗಿ, ಸಹಕಾರಕ್ಕಾಗಿ ಯಾವುದೇ ಪ್ರಚಾರ ವಹಿಸದೆ ಇದನ್ನು ಮಾಡ್ತಾ ಇದ್ರು ಅಂತ ಅನೇಕ ಯೋಗಿಗಳು, ಅವರ ಅನುಯಾಯಿಗಳು ಅಭಿಪ್ರಾಯ ಪಡ್ತಾರೆ. ಹಿ ವಾಸ್ ಡೂಯಿಂಗ್ ಇಟ್ just for the sake of his ardent devotees. Those who are in need of very essentials are provided. Those who are in very difficult situation, those who can't sustain their lives without any helping hand of some spiritual personalities, then he would extend his help. This is what Gandha Baba had done in his presence and even after his physical departure. He would present himself in different forms, physical forms or subtle forms, and he would help the needy, those who are in very difficult situation. ಧನ್ಯವಾದಗಳು. ನಮಸ್ಕಾರ.